ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಗೌರಿ ಬಾಗಿನ ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಮರನ ನೀಟಾಗಿ ತೊಳ್ಕೊಬೇಕು. ಅದು ಡ್ರೈ ಆದಮೇಲೆ ಈ ಥರ ಅರಿಶಿನ ಹಚ್ಚಬೇಕು ಕ್ರಾಸಾಗಿ. ನಾನು ಬಟ್ಟೆ ಇಟ್ಕೊಂಡು ಹಚ್ತಾ ಇದ್ದೀನಿ, ಬಿಕಾಸ್ ಅದು ಏನು ಮರ ಅಲ್ವಾ, ಸೊ ಕೈಗೆ ಏನಾದರೂ ನೆಟ್ ಬೀಳುತ್ತೆ ಅಂತ. ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆನೂ ಈ ರೀತಿ ಅರಿಶಿನ ಹಚ್ತೀವಿ. ಇದು ಪದ್ಧತಿ. ಈ ಥರ ನಮ್ಮನೇಲಿ 5 ಬಾಗಿನ ಕೊಡ್ತಾ ಇದ್ದೀವಿ. ಆ್ಯಂಡ್ ಬಾಗಿನದೊಳಗಡೆ ತುಂಬೋದಕ್ಕೆ ಅಂತ ಮನೇಲಿ ಮಾಡಿರೋ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಇದು ಸ್ವೀಟ್ ಶಂಕರಪೋಳೆ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಥರ ಚಕ್ಲಿ, ಕೋಡ್ಬೇಳೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಿಪ್ಪಟ್ಟು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಥರ ಸ್ವೀಟ್ ಇದನ್ನು ಕೂಡ ಇದೆಲ್ಲದನ್ನು ಬಾಗಿನದೊಳಗೆ ಇಡೋಕ್ಕೋಸ್ಕರ ನಾವು ರೆಡಿ ಮಾಡಿರೋದು. ಒಂದು ಬೆಲ್ಲದ ಹಚ್ಚಿ ಇಡಬೇಕು, ಅದ್ರ ಜೊತೆಗೆ ತುಪ್ಪ ಹಾಕಿ ಅದನ್ನು ಕೂಡ ಒಂದು ಕವರಲ್ಲಿ ಹಾಕಿ ಸೀಲ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಕರ್ಜಿಕಾಯಿ, ಇದೆಲ್ಲ ಥರ ಸಿಹಿ ಪದಾರ್ಥಗಳು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಗಿನಕ್ಕೆ ತುಂಬೋದಕ್ಕೆ. ಬಾಗಿನದಲ್ಲಿ 16 ಐಟಮ್ಸ್ ತುಂಬಬೇಕು ಅಂತ ಹೇಳ್ತಾರೆ. ಫಸ್ಟ್ ಸ್ಟಾರ್ಟ್ ಆಗೋದೇ ಎಲೆ, ಅಡಿಕೆ, ಅರಿಶಿಣ, ಕುಂಕುಮ ಹೆಣ್ಮಕ್ಳಿಗೆ ತುಂಬ ಮುಖ್ಯವಾದದ್ದು. ಅದ್ರ ಜೊತೆಗೆ ಒಂದು 5 ಥರದ ಹಣ್ಣುಗಳನ್ನ ಇಡ್ತಾರೆ. ಹಾಗೆ ಯಾವ್ದಾದ್ರು ತರಕಾರಿಗಳನ್ನ ಇಡ್ತೀವಿ. ಇದು ಬಾಗಿನ ಸಾಮಾನು ಅಂತ ಹೇಳ್ತಾರೆ. ಇದರಲ್ಲಿ ಬಾಚಣಿಗೆ, ಕನ್ನಡಿ ಇದೆಲ್ಲ ಇಡ್ತಾರೆ ಮತ್ತು ಕಾಡಿಗೆ ಇಡ್ತಾರೆ. ಇದರಲ್ಲಿಡೋ ಪ್ರತಿಯೊಂದು ವಸ್ತುಗೂ ಒಂದೊಂದು ಮಹತ್ವ ಇರುತ್ತೆ. ಕಾಡಿಗೆಯಿಂದ ದೃಷ್ಟಿ ದೋಷ ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಬಾಚಣಿಕೆಯಿಂದ ತಲೆಗೆ ನೂರಾರು ಯೋಚನೆಗಳು ಬರದೆ ಮನಸ್ಸು ಶುದ್ಧಿಯಾಗಿ ಇಡುತ್ತೆ. ಒಂದು ಬ್ಲೌಸ್ ಪೀಸ್ ಇಡ್ತೀವಿ, ಈ ಥರ ಟ್ರಯಾಂಗಲ್ ಫೋಲ್ಡ್ ಮಾಡಿದ್ದೀವಿ. ಆಮೇಲೆ ಬೇಳೆಗಳನ್ನೆಲ್ಲ ಇಡ್ತೀವಿ. 4 ಥರ ಬೇಳೆಗಳು 4 ಲಕ್ಷ್ಮಿಗಳಿಗೆ ಹೋಲಿಸ್ತಾರೆ. ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಈ ರೀತಿಯಾಗಿ ಹೇಳ್ತಾರೆ. ಸೊ ನಾವು ತಿಂಡಿ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಒಂದೊಂದು ಸೆಟ್ ಮಾಡಿ ಬಾಗಿನನ್ನು ತುಂಬ್ತಾ ಇದ್ದೀನಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಬಾಗಿನ ತುಂಬ್ತೀರಾ ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫುಲ್ ರೆಡಿಯಾಗಿದೆ. ಬನ್ನಿ ಎಲ್ಲರೂ ನಮ್ಮ ಮನೆಗೆ ಬಂದು ಬಾಗಿನ ತಗೊಳ್ಳಿ. ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ತುಂಬ ಇಷ್ಟ ಅಲ್ವಾ, ಈ ರೀತಿ ಬಾಗಿನ ಜೋಡಿಸೋದಾಗಲಿ, ಪೂಜೆ ಮಾಡೋದಾಗಲಿ. ಶ್ರಾವಣ ಮಾಸ ಬಂತು ಅಂದ್ರೇ ಒಂಥರ ಹಬ್ಬದ ಕಳೆ ಬಂದುಬಿಡುತ್ತೆ ಎಲ್ಲರಿಗೂ. ಈ ರೀತಿಯಾಗಿ ಬಾಗಿನನ ಈ ಥರ ಕಟ್ಟಿ ಇಡಬೇಕು. ಮುಚ್ಚಿ ಬಾಗಿನ ಕೊಡೋದು ಅಂತ ಹೇಳ್ತೀವಿ. ನಮ್ಮನೆ ಗೌರಿನ ನಾವು ಈ ರೀತಿ ಅಲಂಕಾರ ಮಾಡಿದ್ದೀವಿ. ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿ ಈ ಥರ ಬಾಗಿನ ಎಲ್ಲ ಜೋಡಿಸಿ ಇಟ್ಟಿದ್ದೀವಿ. ಹೆಣ್ಮಕ್ಳು ನಾವು ಹೇಗೆ ರೆಡಿ ಆಗ್ತೀವೋ ಅದೇ ಥರ ದೇವರಿಗೆ ಅಲಂಕಾರ ಮಾಡಬೇಕು ಅಂದರೆ ನಮಗೆ ಏನೋ ಒಂಥರ ಖುಷಿ ಅಲ್ವಾ. ಅದಕ್ಕೆ ಎಷ್ಟು ಚೆನ್ನಾಗಿ ಸೀರೆ ಉಡಿಸೋದು, ಅಲಂಕಾರ ಮಾಡೋದು, ಲೈಟ್ಸ್ ಬಿಡೋದು, ಇದೇ ಒಂಥರ ಖುಷಿ. ಈ ಥರ ಪೂಜೆ ಮಾಡೋದ್ರಿಂದ ಎಲ್ಲ ಮನಸ್ಸಿಗೂ ಕೂಡ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಎಲ್ಲ ಮನೆ ಎಲ್ಲ ಫುಲ್ ಪಾಸಿಟಿವಿಟಿ ತುಂಬಿಕೊಂಡಿರುತ್ತೆ. ಹಬ್ಬದ ಊಟ ಆಗಲಿ, ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡೋದು, ಎಲ್ಲರೂ ಸೇರ್ತೀವಿ ಹಬ್ಬ ಅಂತ ಬಂದಾಗ, ಅದು ಖುಷಿನೇ ಬೇರೆ ಆಗಿರುತ್ತೆ ಅಲ್ವಾ. ಈಗ ನಾವು ಬಾಗಿನ ಕೊಡೋಕ್ಕೆ ಶುರು ಮಾಡಿದ್ದೀನಿ.
ಫಸ್ಟ್ ನನ್ನ ಅಕ್ಕನಿಗೆ ಕೊಡ್ತಾ ಇದ್ದೀವಿ. ಈ ಥರ ಮುಚ್ಚಿ ಬಾಗಿನ ಕೊಡೋದು ನಮ್ಮ ಕಡೆ ಪದ್ಧತಿ. ಅವರು ಈ ಥರ ಸೆರಗು ಹಾಕಿ ಮುಚ್ಚಿ ತಗೊಳ್ತಾರೆ ಬಾಗಿನ. ಬಾಗಿನ ಕೊಟ್ಟು ಅವರಿಗೆ ಆರತಿ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ಬೇಕು ಹಿರಿಯರಿಂದ. ಇವಾಗ ಇಲ್ಲಿರೋದು ನಮ್ಮಮ್ಮನಿಗೆ ಕೂಡ ಬಾಗಿನ ಕೊಡ್ತಾ ಇದ್ದೀನಿ. ಈಗ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಬಾಗಿನ ಕೊಡ್ತಾ ಇದ್ದೀವಿ. ಇವಾಗ ಬೇರೆ ರೆಡಿಯಾಗಿ ಬೇರೆ ಸೀರೆ ಉಟ್ಕೊಂಡು ಬಂದ್ವಿ. ಆವಾಗ ಸ್ನಾನ ಮಾಡಿ ಹಾಗೆ ಫಸ್ಟ್ ಮನೇಲಿರೋರಿಗೆ ಕೊಟ್ಟೆ. ಈಗ ಎಲ್ಲರೂ ಬರೋ ಅಷ್ಟರೊಳಗಡೆ ಬೇರೆ ರೆಡಿಯಾಗಿ ನಾನು ನಮ್ಮ ಅಕ್ಕ ಸೇರಿ ಬಂದವರಿಗೆಲ್ಲ ಈ ರೀತಿ ಬಾಗಿನ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಬಂದವರಿಗೆಲ್ಲ ಬಾಗಿನ ಕೊಟ್ಟು ಆರತಿ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಬೇಕು. ಇನ್ನೇನು ಎಲ್ಲರಿಗೂ ಬಾಗಿನ ಕೊಟ್ಟಾದಮೇಲೆ ನಾವು ಹೆಣ್ಮಕ್ಳು ಫೋಟೋ ಸೆಷನ್ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಹಬ್ಬದ ವ್ಲಾಗ್ ಎಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಇರಲಿ.